ಭಗವಂತ. ಭಗವಂತ ಪೌಂಡ್ರಿಕನ ಮೃತ್ಯುವಿನ ದ್ಯೂತಕನಾಗುತ್ತಾನೆ. ಅಸ್ತಂಗತನಾಗುತ್ತಿರುವ ಸೂರ್ಯ. ಇನ್ನು ಸ್ವಲ್ಪ ಪ್ರತೀಕ್ಷೆ ಅಷ್ಟೇ ಕಂಸ. ಅತಿ ಶೀಘ್ರ ಅವನಿಲ್ಲಿ ನಿನ್ನ ಚರಣಕ್ಕೆ ಬೀಳುತ್ತಾನೆ ಮತ್ತು ತನ್ನ ಪ್ರಾಣದ ಭಿಕ್ಷೆ ಬೇಡುವ. ನಾರಾಯಣ ನಾರಾಯಣ. ಬಹಳ ಅನರ್ಥವಾಗುತ್ತಿದೆ ಪ್ರಭು. ಪೌಂಡ್ರಿಕ ಯಾರೇ ಆಗಿದ್ದರೂ ಈ ಸಮಯದಲ್ಲಿ ಅವನು ನಿಮ್ಮ ಶಕ್ತಿಗೆ ಆಧಾರವಷ್ಟೇ. ಇಂದೇನಾದರೂ ಅವನ ಹತ್ಯೆಯಾದರೆ ಒಂದು ದೊಡ್ಡ ಅನರ್ಥವಾದಂತೆ ಪ್ರಭು. ಈಗ ನೀವೇ ಏನಾದರೂ ಮಾಡಬೇಕು ಪ್ರಭು, ಏನಾದರೂ ಮಾಡಬೇಕು. ದೇವರ್ಷಿ, ಇಂದು ಅನರ್ಥವಾಗುವುದೋ ಅಥವಾ ಪೌಂಡ್ರಿಕನಿಗೆ ಅವನ ಜೀವನದ ಅರ್ಥ ದೊರೆಯುವುದೋ, ಈ ನಿರ್ಣಯವನ್ನು ಸ್ವತಃ ಪೌಂಡ್ರಿಕನೇ ಮಾಡಬೇಕು. ನಿಲ್ಲು, ಅಲ್ಲೇ ನಿಲ್ಲು. ಅಯ್ಯೋ ಭಗವಂತ, ಇಷ್ಟೇ ಉಳಿದಿದ್ದಾನೆ ಆ ಸೂರ್ಯ. ಬೇಗ ಏನಾದ್ರೂ ಮಾಡ್ದಿದ್ರೆ ನಿಮ್ ಕತೆ ಬೆಣ್ಣೆ ಮಾಡ್ಬಿಡ್ತಾನೆ ಆ ಸೂರ್ಯ. ನಿಲ್ಲು 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 ಪೌಂಡ್ರಿಕ. ನೋಡು, ಸೂರ್ಯಾಸ್ತಮಯಕ್ಕೆ ಆಗುತ್ತಿಲ್ಲ. ಇದು ಸಹ ವಿಷ್ಣುವಿನ ಜಾಲವಾಗಿದ್ದರೆ. ನಿಲ್ಲು ನಿಲ್ಲು ಪೌಂಡ್ರಿಕ. ನಾರಾಯಣ ನಾರಾಯಣ. ಪ್ರಭು, ಇಂದು ಸೂರ್ಯನ ಪ್ರಕಾಶವನ್ನು ಸ್ವಯಂ ಧಾರಣೆ ಮಾಡಿ ನೀವು ಭೂಮಿಗೆ ಬೆಳಕು ನೀಡುತ್ತಿದ್ದೀರಿ. ನೀವು ಸೂರ್ಯಾಸ್ತವನ್ನೇ ತಡೆದಿದ್ದೀರಿ. ಆದರೆ ಏಕೆ ಪ್ರಭು? ದೇವರ್ಷಿ, ಇಂದು ಸೂರ್ಯಾಸ್ತವಾದರೆ ಪೌಂಡ್ರಿಕ ಮಥುರೆಗೆ ಹೋದ ಉದ್ದೇಶವು ಸಮಾಪ್ತವಾಗುತ್ತದೆ. ನನಗೇನು ಅರ್ಥವಾಗುತ್ತಿಲ್ಲ ಪ್ರಭು. ಪೌಂಡ್ರಿಕನು ಭಗವಂತನಾದ ಉದ್ದೇಶವೇನು? ಆದರೆ ಪೌಂಡ್ರಿಕ ತನ್ನ ಭಕ್ತಿಯಿಂದಲೇ ಒಂದು ದಿನದ ಭಗವಂತನಾದದ್ದೇಗೆ? ದೇವರ್ಷಿ, ಪೌಂಡ್ರಿಕನ ಈ ಇಚ್ಛೆಯ ಹಿಂದೆಯೂ ನಿಯತಿಯ ಒಂದು ಉದ್ದೇಶ ಸಹ ಅಡಗಿತ್ತು. ನಾರಾಯಣ ನಾರಾಯಣ. ಅದೇನದು ಪ್ರಭು? ದೇವರ್ಷಿ, ಉಚಿತ ಸಮಯ ಬಂದಾಗಲೇ ಪೌಂಡ್ರಿಕನ ಉದ್ದೇಶವು ಸ್ವತಃ ನಮ್ಮ ಸಮಕ್ಷ ಬರಲಿದೆ. ಸಮಕ್ಷಮ ಬರಲಿದೆಯೇ? ನಾರಾಯಣ ನಾರಾಯಣ. ಅಯ್ಯೋ ಭಗವಂತ, ಈ ಸೂರ್ಯ ಮುಳುಗೋ ಯೋಚನೆನೇ ಮಾಡ್ತಿಲ್ಲ. ಈಗಲೇ ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ, ಏನೋ ಮಾಡಿ. ನಾನೇನು ಮಾಡಿದೆ? ಎಲ್ಲ ಇವನೇ ಮಾಡುತ್ತಾನೆ. ಅವನು ಬಂದ, ನನ್ನ ಅಂತ್ಯ ಬಂತು. ನನ್ನ ಅಂತ್ಯ ಮಾಡುವ ಭಗವಂತ ಬಂದ. ಕಂಸ, ನಿನಗೆ ಭ್ರಮೆ ಇತ್ತಲ್ವಾ ನಿನ್ನ ತನಕ ಯಾರು ಬರೋದಿಲ್ಲ ಅಂತ? ಸರಿಯಾಗಿ ನೋಡ್ಕೋ. ನಿನ್ನವರೆಗೆ ನಾನು ಬಂದು ಆಯ್ತು. ಈಗ ನೀನು ಅಂತ್ಯನೂ ಮಾಡ್ತೀನಿ.
ಭಗವಂತನ ಬಳಿ ಬಂದರೆ ಅವನ ಭಕ್ತಿ ಮಾಡಬೇಕು, ಅವನ ಅಂತ್ಯವಲ್ಲ. ಈ ಕಂಸ ದೊಡ್ಡ ಮಾಯಾವಿನೇ. ಕಂಸ, ಇನ್ನು ನಿನ್ನ ಯಾವ ಮೋಸ ಮಾಯೇನೂ ನನ್ನ ತಡೆಯಕ್ಕಾಗಲ್ಲ. ನಿನ್ನ ಅಂತ್ಯ ನನ್ನ ಕೈಯಲ್ಲಿ ನಿಶ್ಚಿತ. ಪರಮಾವತಾರಿ, ಆ ವಿಷ್ಣುವಿನಿಂದ ಶಕ್ತಿಯನ್ನು ಋಣಕ್ಕೆ ಪಡೆದು ನೀನು ಭಗವಂತ ಕಂಸನ ಅಂತ್ಯ ಮಾಡಲು ಬಂದೆಯಾ? ಇನ್ನು ಸೂರ್ಯಾಸ್ತವಾಗಲಿ ಅಥವಾ ಬಿಡಲಿ, ನಿನ್ನ ಅಂತ್ಯ ಅವಶ್ಯ ಆಗಲಿದೆ. ಈ ಒಂದು ದಿನದ ಭಗವಂತನ ಅಂತ್ಯಕ್ಕೆ ಒಂದೇ ಮಾರ್ಗವಿದೆ, ಕಾಲದಂಡ. ಓಂ ಕಂಸಾಯ ನಮಃ. ಇದು ಕಾಲದಂಡ. ಇದನ್ನು ಸ್ವಯಂ ಮಹಾಕಾಲನು ತಡೆಯಲಾರ. ನಿನ್ನ ಅಂತ್ಯ ನಿಶ್ಚಿತ ಪೌಂಡ್ರಿಕ. ನಾರಾಯಣ ನಾರಾಯಣ, ಕಾಲದಂಡವೇ? ಆದರೆ ಪ್ರಭು, ಇದಂತೂ ಸ್ವತಃ ಕಾಲನೆ ನೀಡುವ ಶಸ್ತ್ರವಾಗಿದೆ. ಆ ದೇವರ್ಷಿ ಕಂಸನ ಘೋರ ತಪಸ್ಸಿನಿಂದ ಪ್ರಸನ್ನನಾಗಿ ಕಾಲನೆ ಅವನಿಗೆ ಈ ಶಸ್ತ್ರ ನೀಡಿದ್ದು. ಈ ಕಾಲದಂಡದ ಮೂಲಕ ಕಂಸ ಯಾರ ಅಂತ್ಯವಾದರೂ ಮಾಡಬಹುದು. ಮತ್ತೀ ಕಾಲದಂಡವೇ ಆ ಶಸ್ತ್ರವಾಗಿದೆ. ಇದರ ಕಾರಣ ಕೃಷ್ಣ ಇನ್ನು ಕಂಸನ ಸಮಕ್ಷ ಹೋಗಲಾಗುತ್ತಿಲ್ಲ. ಆದರೆ ಕಂಸನೀಗ ಈ ಕಾಲದಂಡವನ್ನು ಪೌಂಡ್ರಿಕನ ಮೇಲೆ ಪ್ರಯೋಗಿಸಿದರೆ ಆಗ ಕೃಷ್ಣನ ಮಾರ್ಗ ನಿಷ್ಕಂಟಕವಾಗುತ್ತದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು. ನಿಲ್ಲು ಕಂಸ. ನೀನಿಲ್ಲಕ್ಕೆ ಬಂದ ಕಾಲ. ಈ ಶಸ್ತ್ರವನ್ನು ನಾನು ನಿನಗೆ ಜೀವನದ ಅತಿ ದೊಡ್ಡ ರಕ್ಷಣೆಗಾಗಿ ನೀಡಿದ್ದೆ. ಈ ಶಸ್ತ್ರ ಪ್ರಯೋಗಿಸುವ ಮುನ್ನ ಒಮ್ಮೆ ಯೋಚಿಸಿ ನೋಡು. ವಾಸ್ತವವಾಗಿ ಪೌಂಡ್ರಿಕ ನಿನ್ನ ಜೀವನದ ಅತಿ ದೊಡ್ಡ ಸಂಕಟವೇ. ಸಂಕಟವೇನೋ ನಿಜ, ಆದರೆ ಅತ್ಯಧಿಕ. ಕಂಸ, ನನ್ನ ಕರ್ತವ್ಯ ನಿನಗೆ ಎಚ್ಚರಿಕೆ ನೀಡುವುದು. ಈಗ ನಿರ್ಣಯ ನೀನೇ ಮಾಡಬೇಕು. ಅಂದರೆ ಇದೆಲ್ಲ ನಿನ್ನ ಮಾಯೆಯೇ ವಿಷ್ಣು. ನೀನು ನನ್ನ ಸರ್ವೋಚ್ಚ ಶಸ್ತ್ರ ಕಾಲದಂಡವನ್ನು ಇವನ ಮೇಲೆ ವ್ಯರ್ಥ ಮಾಡಿಸಬೇಕೆಂದಿರುವೆ. ಆದರೆ ಇದರಿಂದ ನಾನು ನಿನ್ನ ಅಂತ್ಯ ಮಾಡುತ್ತೇನೆ. ಒಂದು ದಿನಕ್ಕೆ ಭಗವಂತನಾದ ಈ ಪೌಂಡ್ರಿಕನನ್ನಲ್ಲ, ಅಯ್ಯೋ ಭಗವಂತ, ಅದ್ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಹೀಗೆ ಮಾಡಿದ್ರೆ ನಿಮ್ ಕತೆ ಮುಗಿಯುತ್ತಷ್ಟೇ. ಭಗವಂತ, ಅಲ್ಲಿ ನೋಡಿ ಬರ್ತಿದ್ದಾರೆ. ಭಗವಂತ, ಏನಯ್ಯ ಪೌಂಡ್ರಿಕ ಪೈಲ್ವಾನ್, ಭಗವಂತ ಇಲ್ದಿದ್ರೆ ಏನಾಯ್ತು? ಈ ಭದ್ರಾಕ್ಷನ್ನ ಮರ್ತ್ಬಿಟ್ಟ. ಭದ್ರಾಕ್ಷನ್ ಶಕ್ತಿನೂ ಸ್ವಲ್ಪ ಸರಿಯಾಗಿ ನೋಡ್ಬಿಡು. ಅಯ್ಯೋ ಪೌಂಡ್ರಿಕ, ನಾವು ಪ್ರೇತ್ಗಳಿಗಿಂತ ದೇವತೆಗಳಿಗೆ ಶಕ್ತಿ ಬಹಳ ಜಾಸ್ತಿನೇ. ಅಯ್ಯೋ, ಹೊಡೆದು ಹೊಡೆದು ನನ್ನ ಬೆಣ್ಣೆ ಮಾಡ್ಬಿಡ್ತೀಯನೋ. ಯಾರ ಧರ್ಮಕ್ಕೆ ಸಹಾಯ ಮಾಡ್ತಾನೋ ಅವನು ಒಬ್ಬ ಧರ್ಮಿ ಆಗ್ತಾನೆ. ಭದ್ರಾಕ್ಷ, ಭಗವಂತ, ಭಗವಂತ,
ಭಗವಂತ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೀವ್ ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಿ? ಈ ಒಂದಿನದ ಭಗವಂತನಿಂದ ಕಾಪಾಡಿ, ನಿಮ್ಮನ್ನೆಲ್ಲ ನನ್ನ ಅವ್ರ ಹೊರತಕ್ಕೆ ತಲೆನೂ ತಿರುಗ್ತಿದೆ, ಕಣ್ಣು ಕಾಣಿಸ್ತಿಲ್ಲ ಭಗವಂತ. ಭದ್ರಾಕ್ಷ, ನಾನೇನು ಮಾಡಬೇಕೆಂದು ನನಗೆ ಅರ್ಥವಾಗಿದೆ ಭದ್ರಾಕ್ಷ. ನಿನ್ ಕತೆ ಈಗ ಮುಗೀತು ಪುಂಡ್ರಿಕ. ಪರಮಾವತಾರಿ, ಹೇಳು ಕಂಸ, ಮೃತ್ಯುಗೂ ಮೊದಲು ನೀನೇನ್ ಹೇಳಕ್ ಬಯಸ್ತೀಯ? ಇಲ್ಲ, ದಯಮಾಡಿ ನನ್ನ ನಿಮ್ಮ ಶರಣಕ್ಕೆ ಸ್ವೀಕರಿಸಿ ಪ್ರಭು. ಕೇವಲ ಒಂದು ಅವಕಾಶ ನೀಡಿ ಪ್ರಾಯಶ್ಚಿತ್ತಕ್ಕೆ. ಈ ಅಧರ್ಮಿ ಈಗ ನಿಮಗೆ ಶರಣಾಗಿದ್ದಾನೆ ಪ್ರಭು. ಅಣ್ಣ, ಇನ್ನೂ ಎಷ್ಟು ಲಾಡು ಉಳಿದಿದೆ? ಇನ್ನೂ ಎಷ್ಟು ದೂರ ಹೋಗ್ಬೇಕು ಕೃಷ್ಣ? ಯಾಕಂದ್ರೆ ಲಾಡು ಅಂತೂ ಮುಗ್ದು ಹೋಗ್ತಿದೆ. ಈಗ ಇದೊಂದೇ ಉಳ್ದಿರೋದು. ಆದ್ರೆ ಈ ದಾರಿ ಮಾತ್ರ ಮುಗಿತಾನೆ ಇಲ್ವಲ್ಲ. ಅಣ್ಣ, ನೀನ್ ಚಿಂತೆ ಮಾಡ್ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ಋಷಿ ಸಾಂದೀಪನಿಯ ಆಶ್ರಮಕ್ಕೆ ನಾವು ತಲುಪಿರ್ತೀವಿ. ಚಿಂತೆ ಮಾಡೋ ವಿಷಯನೇ ಅಲ್ವಾ ಕೃಷ್ಣ. ಈಗ ಉಳ್ದಿರೋ ಈ ಒಂದ್ ಲಾಡುನು ಮುಗ್ದು ಹೋದ್ರೆ ನನ್ ದಾರಿಲ್ ತಿನ್ನೋದಾದ್ರೂ ಏನು? ಗೆಳೆಯ ಸುಧಾಮ, ಇವತ್ತು ನಿನ್ಗಂತೂ ಸಂತೋಷದ ದಿನ. ಇವತ್ ನೀನು ನಿನ್ ತಂದೆ ತಾಯಿ ಆಸೆನ ಪೂರ್ತಿ ಮಾಡಕ್ ಹೊರಟಿದ್ಯಾ. ಆದ್ರೆ ನಿನ್ ಮುಖದಲ್ಲಿ ಯಾಕೆ ನೋವು? ಏನಾಯ್ತು? ಗೆಳೆಯ, ಇದು ಉದಾಸೀನ ಅಲ್ಲ, ನಾನು ಸಂಶಯದಲ್ಲಿದ್ದೀನಿ. ಸಂಶಯ? ಎಂತ ಸಂಶಯ? ಗೆಳೆಯ, ನನ್ನ ಸಂಶಯ ಅಂದ್ರೆ ನಾವಿಷ್ಟು ದೂರ ಬಂದಿದ್ದೀವಿ, ಆದ್ರೆ ಅಲ್ಲಿ ಗುರುದೇವ ನನ್ನ ಸ್ವೀಕಾರ ಮಾಡ್ತಾರಾ? ಗೆಳೆಯ, ನೀನ್ ಚಿಂತೆ ಮಾಡ್ಬೇಡ. ನಿನ್ನ ಅವರು ಶಿಷ್ಯ ಅಂತ ಖಂಡಿತ ಒಪ್ಕೋತಾರೆ. ನನ್ಗೆ ಸಾಂದೀಪನಿ ಋಷಿ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಕೃಷ್ಣ, ಆದ್ರೆ ನಿನ್ಗೆ ಸಾಂದೀಪನಿ ಋಷಿ ವಿಷಯ ಹೇಗ್ ಗೊತ್ತಿದೆ? ನೀನ್ ಅವ್ರನ್ನ ಭೇಟಿನೇ ಆಗಿಲ್ವಲ್ಲ. ಈಗ ಅಣ್ಣಂಗ್ ನಾನು ಏನ್ ಹೇಳಿ? ಋಷಿ ಸಾಂದೀಪನಿ ನನ್ಗೆ ಕಾಯ್ತಿದ್ದಾರೆ. ಬಹಳ ಕಾಲದಿಂದ ನನ್ನ ದಾರಿನೇ ನೋಡ್ತಿದ್ದಾರೆ. ಇದು ಕೊಳಲಿನ ಮಧುರ ಧ್ವನಿನೇ, ಈ ನವಿಲಿನ ಕರೆ, ಈ ತುಳಸಿ ಪತ್ರ ಗಾಳಿಲಿ ಸೇರಿರೋ ಗಂಧ ಎಲ್ಲ ಒಟ್ಟಿಗೆ ನೀಡ್ತಿರೋ ಶುಭ ಸಂಕೇತ. ಇದರ ಅರ್ಥ ಅಂದ್ರೆ ಆ ಮಂಗಲಗಳಿಗೆ ಬಂದಾಗಿದೆ. ಇದನ್ನ ನಾನು ವರ್ಷಗಳಿಂದ ಪ್ರತೀಕ್ಷೆ ಮಾಡ್ತಿದ್ದೆ. ನನ್ನ ಪ್ರಭು ಬರ್ತಿದ್ದಾರೆ, ನನ್ನ ನಾರಾಯಣ. ನನ್ನ ನಾರಾಯಣ ಬಂದ್ರು. ಇದೇನು ಗುರುದೇವ ಅರ್ಧ ಧ್ಯಾನ ಮಾಡಿ ಹೇಗೆ ನಿಲ್ಸಿದ್ರು? ಖಂಡಿತ ಏನೋ ವಿಶೇಷ ಕಾರಣ ಇರಬೇಕು. ಇಲ್ಲಿವರೆಗೂ ಈ ತರ ಯಾವತ್ತೂ ಆಗಿರಲಿಲ್ಲ. ಪ್ರಭು, ಎಲ್ಲಿದ್ದೀರಿ ನೀವು ಪ್ರಭು? ಇನ್ನು ಎಷ್ಟು ಪ್ರತೀಕ್ಷೆ ಮಾಡಿಸ್ತೀರಾ ನೀವು? ನನ್ನ ತಪಸ್ಸಿನ ಮನಸ್ಸು ಅಧೀರ ಆಗಿದೆ. ಎಲ್ಲಿದ್ದೀರಾ ನೀವು ಪ್ರಭು? ಎಲ್ಲಿದ್ದೀರಾ? ಕೃಷ್ಣ, ನೀನ್ ಯಾವ ಯೋಚನೆಯಲ್ಲಿ ಮುಳುಗಿದ್ಯಾ? ನೀನ್ ನಗ್ತಿರೋದು ಹೇಗಿದೆ ಅಂದ್ರೆ ನಿನ್ಗೆಲ್ಲೋ ಲಾಡು ಸಿಗ್ತಿರೋ ಹಾಗೆ. ಅಣ್ಣ, ಲಾಡು ಅಂತೂ ಸಿಕ್ಕೇ ಸಿಗುತ್ತೆ. ಆದ್ರೆ ತಿನ್ನೋದಲ್ಲ, ಬದ್ಲಿಗೆ ಕರ್ಗೋ ಲಾಡು. ಕರ್ಗೋ ಲಾಡು? ಹಾ ಅಣ್ಣ, ಅರಿವು ಮತ್ತೆ ಭಕ್ತಿ ಲಾಡು ಎಷ್ಟು ನಿಧಾನವಾಗಿ ಮನ್ಸಲ್ಲಿ ಕರ್ಗುತ್ತೋ ಅಷ್ಟೇ
ಆನಂದ ಕೊಡುತ್ತೆ. ಕೃಷ್ಣ, ಇಲ್ಲೇನು ತಿನ್ನೋಕೆ ಉಳ್ದಿಲ್ಲ, ನಿನ್ಗೆ ಭಕ್ತಿ ನೆನ್ಪಾಗ್ತಿದ್ಯಾ? ಹಸ್ತಿರೋ ಹೊಟ್ಟೆಲಿ ಭಕ್ತಿನೂ ಸಾಧ್ಯ ಇಲ್ಲ. ಅಣ್ಣ, ನೀನು ಕುಡಿಯೋ ತಿನ್ನೋ ಚಿಂತೆ ಬಿಟ್ಬಿಡು. ಈಗ ಇದನ್ ಯೋಚಿಸು. ನಾವು ಮೊದಲೇ ಸಲ ಈ ಋಷಿ ಆಶ್ರಮಕ್ಕೆ ಹೋಗ್ತಿದ್ದೀವಿ. ಈಗ ಅವರಿಗೆ ಏನ್ ತಗೊಂಡು ಹೋಗೋದು? ಸ್ವಲ್ಪನಾದ್ರೂ ಲಾಡು ಉಳ್ಕೊಂಡಿದ್ರೆ ನಾವು ಅದನ್ನೇ ಗುರುದೇವ್ರಿಗೆ ಕೊಡ್ಬೋದಾಗಿತ್ತು. ಆದ್ರೆ ಲಾಡು ಅಂತೂ ಮುಗ್ದೇ ಹೋಯ್ತು. ಅದು ಹೋಗ್ಲಿ ಬಿಡು ಅಣ್ಣ. ಗೆಳೆಯ ಸುಧಾಮ, ನೀನೇ ಹೇಳು, ನಾವೀಗ ಋಷಿ ಸಾಂದೀಪನಿಗೆ ಏನ್ ತಗೊಂಡು ಹೋಗೋದು? ಗೆಳೆಯ, ಋಷಿಗಳಿಗೆ ಬೋರೆ ತುಂಬಾ ಪ್ರಿಯವಾಗಿರುತ್ತೆ. ನಾವು ಕೂಡ ಗುರುದೇವರಿಗೆ ಬೋರೆನೇ ತಗೊಂಡು ಹೋಗೋಣ. ನೀವಿಲ್ಲೇ ನಿಂತಿರಿ, ನಾನು ಈಗಲೇ ಬೋರೆ ತಗೊಂಡು ಬರ್ತೀನಿ. ನಿಲ್ಲು ಸುಧಾಮ, ನಾನು ನಿನ್ ಜೊತೆನೆ ಬರ್ತೀನಿ. ನನ್ನ ಹಸ್ವಂತೂ ಹೆಚ್ಚಾಗ್ತಾನೇ ಇದೆ. ಕೃಷ್ಣ, ಬೋರೆ ತಿಂದ್ರೆ ಸ್ವಲ್ಪನಾದ್ರೂ ಶಾಂತಿ ಸಿಗ್ಬಹುದು. ನಡಿ ಸುಧಾಮ. ಹಾ ಅಣ್ಣ. ಗುರುದೇವ, ನಾನು ಬರ್ತಿದ್ದೀನಿ. ನೀವು ನನ್ನ ನೋಡೋದಿಕ್ಕೆ ಕಾಯ್ತಿದ್ದೀರಲ್ವಾ? ನಿಮಗಿಂತ ಹೆಚ್ಚಾಗಿ ನನ್ಗೆ ನಿಮ್ಮನ್ನ ನೋಡೋ ಆತರ ಇದೆ. ಕಂಸ, ನಂಗೆ ಗೊತ್ತಿದೆ ನೀನ್ ಪ್ರಾಯಶ್ಚಿತ್ತ ಅಲ್ಲ, ಬದಲಿಗೆ ಮೋಸ ಮಾಡಕ್ ನೋಡ್ತಿದ್ಯಾ. ಈ ನಾಟಕ ಬಿಡು, ಶಸ್ತ್ರ ಹಿಡಿದು ಯುದ್ಧ ಮಾಡಿ ನನ್ ಜೊತೆ. ಶಸ್ತ್ರ? ಅದು ನಾನು? ಇಲ್ಲ 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 ಭಗವಂತ, ನಾನಂತೂ ನನ್ನ ಶಕ್ತಿ ಅಹಂಕಾರದಲ್ಲಿ ಅಂಧನಾಗಿ ಬಿಟ್ಟೆ. ನಿಮ್ಮನ್ನು ನಾನು ಗುರುತಿಸಲೇ ಇಲ್ಲ. ಈಗ ಕಣ್ತೆರೆಯಿತು. ನನ್ನ ಕ್ಷಮಿಸಿ ಬಿಡಿ ಪ್ರಭು. ಅಧರ್ಮಿ, ಹೀಗ್ ನಾಟಕ ಆಡಿ ಪಾರಾಗೋ ಯೋಚನೆನಾ? ನೀನೆಷ್ಟಾದ್ರೂ ಪ್ರಯತ್ನ ಮಾಡು, ನಿನ್ ಪಾಪಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ. ಹಾ ಹೌದು ಪ್ರಭು, ನಾನು ಪಾಪಿಯೇ, ಅಧರ್ಮಿಯೇ, ಅತ್ಯಾಚಾರಿಯು, ದುರಾಚಾರಿಯು, ಅಹಂಕಾರಿಯು, ಎಲ್ಲವೂ ನಿಜ. ನನಗೆ ಶಿಕ್ಷೆ ಸಿಗಲೇಬೇಕು. ನೀವು ಬೇಕಾದರೆ ನನಗೆ ಶಿಕ್ಷೆ ನೀಡಿಬಿಡಿ. ಇಲ್ಲ 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 ಇಲ್ಲ, ನೀವು ನನಗೆ ಆಜ್ಞೆ ನೀಡಿ, ನಾನೇ ನನಗೆ ಶಿಕ್ಷೆ ಕೊಡುತ್ತೇನೆ. ಭದ್ರಾಕ್ಷ, ಓ ಪ್ರೇತ, ಭಗವಂತ, ಏನು ನೋಡುತ್ತಿರುವೆ? ಬಂಧಿಸಿ ಬಿಡು ನನ್ನ. ಶಿಕ್ಷೆ ಕೊಡು ನನಗೆ, ನನ್ನ ಅಧರ್ಮಕ್ಕೆ ಬಂಧಿಸಿ ಬಿಡು ನನ್ನ. ಅಯ್ಯೋ, ನಿಮ್ಮನ್ನು ಬಂಧಿಸ್ಬೇಕಾಯ್ತಲ್ಲ. ಇಂಥ ಜೀವನನು ಒಂದು ಜೀವನನ, ಇದ್ರಕ್ಕಿಂತ ನೀರನ್ನು ಬಿದ್ದು ಸಾಯೋದೊಳ್ಳೇದು. ಸರಿ, ಹೋಗಿ ಸಾಯಿ, ನೀನು ದೋಷಿಯೇ. ನಾನಿಲ್ಲಿ ದುಷ್ಕರ್ಮ ಮಾಡುತ್ತಿದ್ದರೆ ನೀನೇಕೆ ನನ್ನನ್ನು ತಡೆಯಲಿಲ್ಲ? ಈಗ ನೋಡು, ಈ ಕಂಸನ ಜೊತೆ ನಿನಗೂ ಶಿಕ್ಷೆ ಕಾದಿದೆ. ಇದು ಭಗವಂತ ಕಂಸನ ಆದೇಶ. ನನ್ನ ಆಜ್ಞೆಯನ್ನು ಪಾಲಿಸು. ಕರೆ ಸೈನಿಕರನ್ನು. ಸೈನಿಕ್ರೆ, ಅಯ್ಯೋ, ಎಲ್ಲಿ ಸತ್ತೋಗಿದ್ದೀರಾ ಸೈನಿಕ್ರೆ? ಬನ್ನಿ. ಮಹಾರಾಜ ಕಂಸರಿಗೆ ಜಯವಾಗಿ. ಜಯಾಗಿ ಎಲ್ಲ ಆಮೇಲೆ ಹೇಳಿದ್ರಾಯ್ತು. ಕರ್ಕೊಂಡು ಹೋಗ್ಬಿಡಿ ಇವ್ರನ್ನ, ಬಂಧಿಸ್ಬಿಡಿ. ಅಯ್ಯೋ, ಪೌಂಡ್ರಿಕನ್ನಲ್ಲ, ಕಂಸ ಭಗವಂತರನ್ನ ಬಂಧಿಸಿ. ಇವ್ರನ್ನೀಗ ಬಂಧಿಸ್ರು ಬೇಗ. ಅಯ್ಯೋ, ಬಂಧಿಸಿ. ಬನ್ನಿ, ಹಿಡೀರಿ. ನೋಡಿ, ನಮ್ಮ ಭಗವಂತಗೆ ಕಷ್ಟ ಆಗ್ಬಾರ್ದು. ಕಷ್ಟವೇ ಆಗದಿದ್ದರೆ ಪ್ರಾಯಶ್ಚಿತ್ತ ಹೇಗಾಗುತ್ತದೆ ಭದ್ರಾಕ್ಷ? ಈಗ ನೋಡಿ, ನಾನು ಸ್ವಯಂ ಹೇಗೆ ಶಿಕ್ಷಿಸಿಕೊಳ್ಳುತ್ತೇನೆ. ಬನ್ನಿ, ನೀವು ಬನ್ನಿ. ಇದ್ಯಾವ ಹೊಸ ಜಾಲ ಈ ಅಧರ್ಮಿದು? ಇವನು ತಾನಾಗೆ ನನ್ನ ಮೇಲೆ ಪ್ರಹಾರ ಮಾಡೋವರೆಗೂ ಧರ್ಮಾನುಸಾರ ನಾನು ಇವನ ಮೇಲೆ ಶಸ್ತ್ರ ಎತ್ತೋಕ್ಕಾಗಲ್ಲ. ಏನು ಯೋಚನೆ ಪ್ರಭು? ಇದೇ ತಾನೆ ಇದೆಲ್ಲವೂ ಈ ಅಧರ್ಮಿಯ ಜಾಲವೆಂದು? ಮತ್ತು ಈಗ ನೀವು ನನ್ನ ಮೇಲೆ ಪ್ರಹಾರ ಮಾಡಬೇಕೆಂದರೆ ನಾನು ನಿಮ್ಮ ಮೇಲೆ ಶಸ್ತ್ರ ಉಪಯೋಗಿಸಬೇಕು. ನಾನು ನಿಮ್ಮ ಮೇಲೆ ಶಸ್ತ್ರ ಪ್ರಯೋಗಿಸಲು ಸಾಧ್ಯವೇ ಪ್ರಭು? ಈಗ ನೋಡಿ, ನಾನು ಸ್ವಯಂ ಶಿಕ್ಷಿಸಿಕೊಳ್ಳುತ್ತೇನೆ. ಬನ್ನಿ, ಬನ್ನಿ ನಮ್ಮ ಜೊತೆ. ನಡೆಯಿರಿ. ಭಗವಂತ, ನಾನು ಪಾಪಿಯೇ. ಎಲ್ಲಿದ್ದೀರಾ ನನ್ನ ಪ್ರಭು? ಕಾದಿರುವೆ ಹರಿ ನಿನ್ನ ದರ್ಶನಕ್ಕೆ, ಕಮಲ ನಯನ ನೀನಿಲ್ಲಿ ಬರುವುದಕ್ಕೆ. ನಿನ್ನದೇ ಸ್ಮರಣೆ ಎನಗೆ ಅನವರತ. ಕಾದಿರುವೆ ಹರಿ ನಿನ್ನ ದರ್ಶನಕ್ಕೆ. ಪ್ರಭು, ನನ್ನ ನಾರಾಯಣ,
ನನ್ನ ಪ್ರಭು. ಹೊರಗೆ ಹೋಗ್ಬೇಡಿ ಗುರುದೇವ. ನೀವೇನಾದ್ರೂ ಆಶ್ರಮದ ಸೀಮಾರೇಖೆಯಿಂದ ಹೊರಗೆ ಕಾಲಿಟ್ರೆ ನಿಮ್ಮ ಶಾಪ ಫಲಿತವಾಗುತ್ತೆ ಗುರುದೇವ. ಮತ್ತೆ ನೀವು ಶಿಲೆಯಾಗಿ ಬದಲಾಗ್ತೀರಾ. ಹೋಗ್ಬೇಡಿ ಗುರುದೇವ, ಹೋಗ್ಬೇಡಿ. ಇನ್ನು ನಾನು ಕಾಯೋದಕ್ಕಾಗೋದಿಲ್ಲ. 25 ವರ್ಷದಿಂದ ನನಗೆ ನಾನೇ ಈ ಆಶ್ರಮದಲ್ಲಿ ಬಂದಿಯಾಗಿ ಜೀವಿಸುತ್ತಿದ್ದೆ. ಇನ್ನು ನನ್ನ ಶಾಪವು ನನ್ನ ಪ್ರಭುವನ್ನ ಕಾಣದಂತೆ ತಡೆಯೋದಕ್ಕಾಗಲ್ಲ. ನಿಮ್ಮ ದರ್ಶನ ಮಾಡಿದ ನಂತರ ಇನ್ನು ನಾನು ಶಿಲೆಯೇ ಆದರೂ ಕೂಡ ನನಗೆ ಯಾವ ರೀತಿ ದುಃಖನೂ ಆಗೋದಿಲ್ಲ ಪ್ರಭು. ನನ್ನ ಪ್ರಭು ಬಂದ್ಬಿಟ್ರು. ಸರಿ, ಇನ್ನು ಶಿಕ್ಷೆ ಕೊಡು ನನಗೆ. ಅಯ್ಯೋ, ಯಾವ ವಿಷಯಕ್ಕೆ ಶಿಕ್ಷೆ ಕೊಡ್ಲಿ ಭಗವಂತ? ಒಬ್ಬ ಸೇವಕ ತನ್ನ ಸ್ವಾಮಿಗೆ ಹೇಗ್ ಶಿಕ್ಷೆ ಕೊಡಕ್ಕಾಗುತ್ತೆ? ನನ್ನಿಂದ ಆಗಲ್ಲ ಭಗವಂತ. ಭಗವಂತನಲ್ಲ ನಾನು, ಪಾಪಿ ನಾನು. ಸರಿ, ಇನ್ನು ವಿಳಂಬ ಬೇಡ, ಹೊಡಿ ನನಗೆ. ಭಗವಂತ, ನನ್ನಿಂದ ಯಾಕೆ ಹೀಗೆ ಮಾಡಿಸ್ತಾ ಇದ್ದೀರಾ? ಇದಾಗಲ್ಲ ಭಗವಂತ, ಇಲ್ಲ. ಭದ್ರಾಕ್ಷನಿಂದ ಆಗಲ್ಲ. ಭದ್ರಾಕ್ಷ ಹೇಳಿದಂತೆ ಶಿಕ್ಷೆ ಕೊಡು ನನಗೆ. ಕಂಸ, ನೀನು ಚೆನ್ನಾಗಿ ಅಭಿನಯ ಮಾಡ್ತೀಯ. ಆದರೆ ನೀನು ಶಿಕ್ಷೆ ಯಾಚನೆ ನನ್ನ ಹತ್ರ ಮಾಡು, ಭದ್ರಾಕ್ಷನ ಹತ್ರ ಅಲ್ಲ. ಯಾಕೆಂದ್ರೆ ನಿನ್ನ ಪಾಪಗಳ ಅಂತ್ಯ ಇವತ್ತು ಭಗವಂತ ಪೌಂಡ್ರಿಕ ಮಾಡ್ತಾನೆ. ಅಭಿನಯ? ಇದೆಲ್ಲ ನಿಮಗೆ ಅಭಿನಯ ಅನಿಸುವುದೇ ಪ್ರಭು? ನಾನು ಪ್ರಾಯಶ್ಚಿತ್ತ ಪಡೆಯುತ್ತಿರುವೆ. ಈಗ ನಾನು ನನ್ನ ಪಾಪಕ್ಕೆ ಶಿಕ್ಷೆ ಸ್ವತಃ ಅನುಭವಿಸಲು ಸಿದ್ಧನಿರುವೆ. ನಾನು ಮತ್ತೇಕೆ ನಿಮಗೆ ಕಷ್ಟ ಕೊಡಲಿ? ಏನು ನೋಡುತ್ತಿರುವೆ ಭದ್ರಾಕ್ಷ? ನಾನು ಮಾಡಿದಂತ ಪ್ರತಿಯೊಂದು ಪಾಪದ ಲೆಕ್ಕ ಮಾಡಿಯೇ ಶಿಕ್ಷೆ ಕೊಡು ನನಗೆ. ಇನ್ನು ಬೇಗನೆ ಮಾಡು. ಲೆಕ್ಕ ಮಾಡ್ಬೇಕಾ? ಎಷ್ಟೆಲ್ಲ ಪಾಪ ಮಾಡಿದ್ದೀರ ನೀವು? ಎಷ್ಟು ಲೆಕ್ಕ ಮಾಡ್ಲಿ? ಎಷ್ಟೋ ಪಾಪ ಮಾಡಿದ್ದೇನೆ ನಾನು. ಎಲ್ಲಿಂದಲೋ ಆರಂಭ ಮಾಡು. ಒಂದು ವೇಳೆ ನೆನಪಾಗುತ್ತಲೇ ಇಲ್ಲವೆಂದರೆ ಇದನ್ನು ಯೋಚಿಸು. ನಾನು ನಿನ್ನ ಹತ್ಯೆ ಮಾಡಿದ್ದೆ, ಅದರದ್ದೇ ಶಿಕ್ಷೆ ನೀಡುತ್ತಿರುವೆ ನನಗೆ. ಭದ್ರಾಕ್ಷ, ತಿಳಿಯದು ಪ್ರತೀಕಾರದ ಅವಕಾಶ ಮತ್ತೆ ದೊರೆಯುವುದೋ ಇಲ್ಲವೋ? ಸರಿ, ಬಾ, ಬಂದು ಹೊಡಿ ನನಗೆ. ನಾನು ಪ್ರೇತ ಆಗಿದ್ದು ನಿಮ್ ಕಾರಣದಿಂದಲೇ ಭಗವಂತ. ಕ್ಷಮಿಸ್ಬೇಕು ಭಗವಂತ, ನನ್ನಿಂದ ಕೈನೇ ಎತ್ತಕ್ಕಾಗಲ್ಲ. ಕ್ಷಮಿಸಿದ್ದೇನೆ, ಹೊಡಿ. ಈಗ ಸರಿಯಾಯ್ತೆ ಪ್ರಭು? ಈಗ ನೀವು ಪ್ರಸನ್ನರೇ? ಪ್ರಭು ಪ್ರಸನ್ನ ಆಗಿರೋದಾದ್ರೆ ನಿಲ್ಲಿಸ್ಬಿಡ್ಲ ಭಗವಂತ? ಭದ್ರಾಕ್ಷ, ನೋಡು ನೋಡು, ಹಿಂದೆ ನೋಡು. ಭಗವಂತ ಇನ್ನೂ ಏನು ಮಾತನಾಡಿಲ್ಲ, ಶಾಂತರಾಗಿದ್ದಾರೆ. ಇದರ ಅರ್ಥ ಅವರು ಹೇಳುವವರೆಗೆ ನೀನು ಮಾತ್ರ ನಿಲ್ಲಿಸಬೇಡ. ನಾರಾಯಣ ನಾರಾಯಣ. ಪ್ರಭು, ಕಂಸನಿಂತಹ ಅಧರ್ಮಿ ಆತ ಎಲ್ಲರಿಗೂ ಕಷ್ಟಗಳನ್ನು ನೀಡುತ್ತಾ ಆನಂದಿಸುತ್ತಾನೆ. ಇಂದು ಆತ ತನ್ನನ್ನೇ ದಂಡಿಸಿಕೊಳ್ಳುತ್ತಿದ್ದಾನೆ. ಕಂಸನಂತಹ ಮಹಾಪಾಪಿಯಲ್ಲಿ ಇಷ್ಟೊಂದು ದೊಡ್ಡ ಪರಿವರ್ತನೆಯೇ? ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ಇದು ಪರಿವರ್ತನೆಯಲ್ಲ, ಬದಲಾಗಿ ಕಂಸನ ಪ್ರತ್ಯುತ್ತರ. ಕಂಸ ಬಯಸುತ್ತಿಲ್ಲ. ಆತ ತನ್ನ ಕಾಲದಂಡ ಶಕ್ತಿಯ ಪ್ರಯೋಗ ಮಾಡಿ ಪೌಂಡ್ರಿಕನನ್ನು ತಡೆಯಲು ಆತ ತನ್ನ ಈ ಅಮೋಘ ಶಕ್ತಿಯನ್ನು ಕೃಷ್ಣನಿಗಾಗಿ ಉಳಿಸಲು ಯೋಜಿಸಿದ್ದಾನೆ. ಅದಕ್ಕೆಂದೇ
ಆತ ಪೌಂಡ್ರಿಕನ ಮೇಲೆ ಪ್ರಹಾರ ಮಾಡುವ ಬದಲಾಗಿ ತನ್ನನ್ನೇ ಶಿಕ್ಷಿಸಿಕೊಳ್ಳುತ್ತಿದ್ದಾನೆ. ನಾರಾಯಣ ನಾರಾಯಣ. ಅಯ್ಯೋ, ಜೋರಾಗಿ ಏಟ್ ಬಿದ್ದಿದ್ರೆ ಕ್ಷಮಿಸ್ಬಿಡಿ ಭಗವಂತ. ಕ್ಷಮೆಯ ದೇವದೂತ, ಕೇವಲ ಶಿಕ್ಷೆಯಷ್ಟೇ ಯೋಚಿಸು. ಇಲ್ಲ ಭಗವಂತ, ಈಗ ನನ್ನ ಪ್ರೇತ ಬುದ್ಧಿಗೆ ಅರ್ಥನೇ ಆಗ್ತಾ ಇಲ್ಲ. ಹೌದು, ಅರ್ಥನೇ ಆಗ್ತಾ ಇಲ್ಲ. ನನ್ನ ಬುದ್ಧಿಗೆ ಅರ್ಥನೇ ಆಗ್ತಾ ಇಲ್ಲ ಯಾವ ವಿಷಯಕ್ಕೆ ಶಿಕ್ಷೆ ಕೊಡ್ಬೇಕು ಅಂತ. ಅಂದ್ಮೇಲೆ ನಾನು ಶಿಕ್ಷೆ ಕೊಡಲ್ಲ. ಭದ್ರಾಕ್ಷ, ಈ ಜಗತ್ತಿನ ಅತ್ಯಂತ ದೊಡ್ಡ ಪಾಪಿ ನಾನು ನನ್ನ ಸ್ವಂತ ಸೋದರಿ ದೇವಕಿಯ 6 ಪುತ್ರರನ್ನು ನನ್ನ ಮಡಿಲಲ್ಲೇ ಆಡಿಸುತ್ತಾ ಸಾಯಿಸಿದೆ. ಅದು ದಂಡನೀಯ ಅಲ್ಲವೇ? ಸರಿ, ಕ್ಷಮಿಸು ದೇವಕಿ, ಕ್ಷಮಿಸು ನನ್ನನ್ನು. ಸಾಕು ಭಗವಂತ, ನಿಮ್ಮನ್ನು ಹೊಡೆದು ನನ್ನ ಕತೆನೇ ಮುಗ್ದು ಹೋಗ್ತಿದೆ ಭಗವಂತ. ಇನ್ನು ನನ್ನ ಕೈಲಾಗಲ್ಲ, ಆಗಲ್ಲ. ಭದ್ರಾಕ್ಷ, ನಿನಗೂ ಗೊತ್ತಲ್ಲ ವಿಷ್ಣುವಿನ ಅಪೂರ್ಣ ಅವತಾರ ಮತ್ತು ಗೋಕುಲವಾಸಿಗಳ ಜೀವನವನ್ನು ನರಕ ಮಾಡಿದ್ದೇನೆ ನಾನು. ಅವರ ಹಾಲು, ಬೆಣ್ಣೆ, ಮೊಸರು ಎಲ್ಲ ಕಿತ್ತುಕೊಂಡೆ. ಸರಿ, ಅವರ ಬಗ್ಗೆಯೂ ಯೋಚಿಸಿ ಶಿಕ್ಷಿಸು ನನ್ನನ್ನು. ಹೊಡೆ. ಅಯ್ಯೋ, ಕದಿಯಕ್ಕೆ ಹೋಗಿದ್ದು ನಾನೇ ತಾನೇ ಭಗವಂತ. ಪೌಂಡ್ರಿಕ, ನೀನು ನನಗೆ ಮೃತ್ಯುದಂಡ ಕೊಡಬೇಕು ಎಂದುಕೊಂಡೆ. ನಿನ್ನ ಈ ಮನೋಕಾಮನೆ ಎಂದೂ ಪೂರ್ಣವಾಗುವುದಿಲ್ಲ. ಚಕ್ರಧಾರಿ, ನನಗೆ ಗೊತ್ತಾಯಿತು. ನೀನು ನಿನ್ನ ಮಾಯೆಯಿಂದ ಈ ಪ್ರಕಾಶ ವ್ಯವಸ್ಥೆಯನ್ನು ಮಾಡಿರುವೆ ಮತ್ತು ಈ ನಿನ್ನ ಮಾಯಾವಿ ಸೂರ್ಯ ಅಸ್ತನಾಗುತ್ತಿಲ್ಲ. ಏಕೆಂದರೆ ನನ್ನ ಸರ್ವೋಚ್ಚ ಶಸ್ತ್ರ ಕಾಲದಂಡವನ್ನು ನೀನು ವ್ಯರ್ಥ ಮಾಡಬೇಕೆಂದಿರುವೆ. ಬೇಕಿದ್ದರೆ ಆಕಾಶದಲ್ಲಿ ಇನ್ನೊಂದು ಸೂರ್ಯನನ್ನು ನಿಲ್ಲಿಸು. ನಾನಂತೂ ಇದನ್ನು ಪೌಂಡ್ರಿಕನ ಮೇಲೆ ಪ್ರಯೋಗಿಸುವುದಿಲ್ಲ. ಏಕೆಂದರೆ ಈ ಕಾಲದಂಡವನ್ನು ನಾನು ಕೃಷ್ಣನಿಗೆಂದೇ ಕಾಪಾಡುತ್ತಿರುವೆ. ಸಾಕು ಮಾಡು ಭದ್ರಾಕ್ಷ, ಬಹಳವಾಯಿತು. ಇಲ್ಲ ಪ್ರಭು, ಈಗಲೂ ನನ್ನ ದುಷ್ಕರ್ಮದ ಶೃಂಖಲೆ ಬಹಳ ದೊಡ್ಡದೆ. ಕಂಸ, ಯಾರು ಸ್ವತಃ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾನೋ ನಾವನ್ಗೆ ಶಿಕ್ಷೆ ಕೊಡಲ್ಲ. ನೀನೀಗ ನಿನ್ನ ಅಂತರಾತ್ಮದಿಂದ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂದ್ರೆ ಹೋಗು, ನಿನ್ನ ಪ್ರಜೆಗಳ ಸೇವೆ ಮಾಡು. ನಿರ್ದೋಷಿಗಳನ್ನು ರಾಜ್ಯದ ಬಂದಿಗೃಹದಿಂದ ಮುಕ್ತಗೊಳಿಸು. ಅಧರ್ಮನ ಬಿಡು, ಧರ್ಮದ ಮಾರ್ಗನ ಹಿಡಿ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪ್ರಭು. ಕೇಳಿಸಿತೆ ಭಗವಂತ ಹೇಳಿದ್ದು. ಬಿಚ್ಚು. ಹಾ ಭಗವಂತ, ಬಿಚ್ತೀನಿ. ನಾನು ನೋಡುತ್ತೇನೆ ಪೌಂಡ್ರಿಕ, ಈ ಸೂರ್ಯ ಎಲ್ಲಿವರೆಗೂ ಅಸ್ತನಾಗುವುದಿಲ್ಲ. ಏಕೆಂದರೆ ಎಲ್ಲಿಯವರೆಗೂ ಬೆಳಕುಂಟೋ ಅಲ್ಲಿಯವರೆಗೂ ನಿನ್ನ ಬಳಿ ವಿಷ್ಣುವಿನ ಶಕ್ತಿ ಇದೆ. ಒಂದು ಬಾರಿ ಈ ಸೂರ್ಯ ಅಸ್ತನಾಗಲಿ, ಅದರ ನಂತರ ಪ್ರಾಯಶ್ಚಿತ ನಿನಗಾಗಲಿದೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಭು, ನೀವಿಲ್ಲಿ ಬರೋದಕ್ಕೆ ಎಷ್ಟು ತಡ ಮಾಡಿಬಿಟ್ರಿ. ನಿಮ್ಮ ದಾರಿ ಕಾಯ್ತಾ ಕಾಯ್ತಾ ನನ್ನ ಕಣ್ಣಿಗೆ ಕತ್ತಲೆ ಕವಿದು ಬಿಡ್ತು. ನಿಮ್ಮ ಹೆಸರು ಕೂಗಿ ಕೂಗಿ ಈ ನನ್ನ ನಾಲಿಗೆಯೇ ಒಣಗಿ ಹೋಯ್ತು. ನಿಮ್ಮ ದರ್ಶನಕ್ಕಾಗಿ ಕಾದು ಕಾದು ನಾನು ನನ್ನ ಜೀವನ ಪೂರ್ತಿ ಕಳೆದು ಬಿಟ್ಟೆ. ಋಷಿವರ್ಯ, ನನಗೆ ನಿಮ್ಮ ನೋವು ಅರ್ಥ ಆಗತ್ತೆ. ಆದ್ರೆ ನೀವು ಇದೇನ್ ಮಾಡ್ಬಿಟ್ರಿ ಋಷಿವರ್ಯ? ಆಶ್ರಮದಿಂದ ಹೊರಗೆ ಬಂದ ಕೂಡಲೇ ನೀವು ಕಲ್ಲಾಗ್ತೀರಾ ಅಂತ ಗೊತ್ತಿದ್ರು ನೀವು ಆಶ್ರಮದ ಗಡಿಯನ್ನ ಯಾಕೆ ದಾಟಿದ್ದು ಋಷಿವರ್ಯ? ಪ್ರಭು, ಅದೇ ತಪ್ಪಾಗಿದ್ದು ನನ್ನಿಂದ. ಇಷ್ಟೊಂದು ವರ್ಷದಿಂದ ನಾನು ಕೇವಲ ಪ್ರತೀಕ್ಷೆಯನ್ನಷ್ಟೇ ಮಾಡುತ್ತಿದ್ದೆ. ಈ ಸೀಮಾರೇಖೆನ ನಾನು ಮೊದಲೇ ಮುರಿದು ಬಿಡಬೇಕಿತ್ತು. ಯಾಕೆಂದ್ರೆ ಮನುಷ್ಯ ಎಲ್ಲಿವರೆಗೂ ತನ್ನ ಸೀಮೆನ ಮುರಿಯೋದಿಲ್ವೋ ಅವನಿಗೆ ದೇವರ ದರ್ಶನ ಸಿಗೋದಿಲ್ಲ.
ನನಗೆ ಅರ್ಥ ಆಗಿದೆ ಪ್ರಭು. ನನ್ನ ಭಕ್ತಿಯಲ್ಲೇ ಏನೋ ದೋಷ ಅಡಗಿತ್ತು. ನನಗೆ ಜೀವದ ಭಯ ಇತ್ತು. ಶಿಲೆಯಾಗಿ ಹೋಗ್ತೀನಿ ಅನ್ನೋ ಭಯದಿಂದ ನಾನು ನನ್ನ ಆಶ್ರಮದ ಹೊರಗೇ ಬರಲಿಲ್ಲ. ಅದಕ್ಕಾಗಿ ನನಗೆ ನಿಮ್ಮ ದರ್ಶನ ಸಿಗಲೇ ಇಲ್ಲ. ಎಲ್ಲ ನನ್ನದೇ ತಪ್ಪು ಪ್ರಭು, ನನ್ನದೇ ತಪ್ಪು. ಪ್ರಭು, ಇಂದು ನಿಮ್ಮ ಕಾರಣ ನನಗೆ ಸತ್ಯದ ಅರಿವಾಯಿತು. ಅದಕ್ಕಾಗಿ ಮೊದಲು ನನಗೆ ನಿಮ್ಮ ಆರಾಧನೆ ಮಾಡುವ ಆಜ್ಞೆ ನೀಡಿರಿ. ನೀವು ಹೇಗೆ ಹೇಳಿದಿರೋ ಪ್ರಭು, ನಾನು ಹಾಗೆಯೇ ಪ್ರಾಯಶ್ಚಿತ್ತ ಪಡೆಯುವೆ. ನೀವೆಲ್ಲ ನೋಡುತ್ತಿರುವುದೇನು? ಸಾಕ್ಷಾತ್ ಪ್ರಭು ಬಂದಿದ್ದಾರೆ. ಇವರ ಮೇಲೆ ಪುಷ್ಪ ಸುರಿಸಿರಿ. ನೀವೆಲ್ಲ ಏನು ನೋಡುತ್ತಿದ್ದೀರಿ? ಇಷ್ಟು ದಿನ ನೀವೆಲ್ಲರೂ ಕೂಡ ಮಿಥ್ಯಾ ಭಗವಂತನ ಆರಾಧನೆ ಮಾಡಿದ್ದಷ್ಟೇ. ಪ್ರಭು ಇವರು ಪರಮಾವತಾರಿ ಪೌಂಡ್ರಿಕ. ಪುಣ್ಯ ಗಳಿಸುವ ಅವಕಾಶ ನಿಮಗೆಲ್ಲ ಪ್ರಾಪ್ತವಾಗಿದೆ. ಗಳಿಸಿರಿ. ಪ್ರಭುವಿಗೆ ಪುಷ್ಪ ಅರ್ಪಿಸಿರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಭು, ನೀವು ನನ್ನನ್ನು ಇನ್ನಷ್ಟು ಅಧರ್ಮ ಮಾಡದಂತೆ ತಡೆದಿರಿ. ಹೇ ಧರ್ಮದ ರಕ್ಷಕ, ಬನ್ನಿ, ಸಿಂಹಾಸನವನ್ನು ಅಲಂಕರಿಸಿ. ಕಂಸ, ನನಗೆ ಯಾವ ಸಿಂಹಾಸನದ ಅವಶ್ಯಕತೆನೂ ಇಲ್ಲ. ಇಲ್ಲ 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 ಪ್ರಭು, ನನ್ನ ನಾಶಗೊಳಿಸಬೇಡಿ. ನನಗೆ ಗೊತ್ತು, ಪ್ರಭು ಪರಮಾತ್ಮನ ಸೇವೆ ಮಾಡಿ ಜನ್ಮ ಜನ್ಮಾಂತರದ ಪಾಪ ನಶಿಸುತ್ತದೆ. ನನ್ನಿಂದ ಈ ಅವಕಾಶ ಕಸಿಯಬೇಡಿ ಪ್ರಭು, ನನ್ನಿಂದ ಈ ಅವಕಾಶ ಕಸಿಯಬೇಡಿ. ಬನ್ನಿ ಬನ್ನಿ ಪ್ರಭು. ಪರಮಾವತಾರಿ ಪೌಂಡ್ರಿಕರಿಗೆ, ಪರಮಾವತಾರಿ ಪೌಂಡ್ರಿಕರಿಗೆ, ಭಗವಂತ ಪೌಂಡ್ರಿಕರಿಗೆ. ಭಕ್ತರೇ, ನೀವೆಲ್ಲರೂ ಏನು ನೋಡುತ್ತಿರುವಿರಿ? ಹೊರಡಿ. ಪ್ರಭುವಿಗಾಗಿ 56 ಭಕ್ಷ್ಯದ ಸಿದ್ಧತೆ ಮಾಡಿ ಹೊರಡಿ. ಭಗವಂತ, 56 ಭಕ್ಷ್ಯ, ನಿಮ್ಮ ಪ್ರಿಯ ಭೋಜನ. ಆಜ್ಞೆ ನೀಡಿ ಭಗವಂತ. ನಾನು ಈ ಭಕ್ಷ್ಯ ನಿಮಗೆ ನನ್ನ ಕೈಯಿಂದ ತಿನ್ನಿಸ ಬಯಸುವೆ. ಚಕ್ರಧಾರಿ, ಹೇಳು, ಈಗ ಏನು ಮಾಡುವೆ ನೀನು? ಎಲ್ಲಿಯವರೆಗೂ ಪೃಥ್ವಿಯನ್ನು ಹೀಗೆ ತಿರುಗದಂತೆ ತಡೆಯುವೆ? ಪೃಥ್ವಿಯು ಸುತ್ತಿದೊಡೆ ಸೂರ್ಯಾಸ್ತ ಆಗುತ್ತದೆ ಮತ್ತು ಆಗ ನೋಡು, ಪೌಂಡ್ರಿಕನ ದುರ್ಗತಿಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ.
ನಾರಾಯಣ ನಾರಾಯಣ. ಇದೇನಾಗುತ್ತಿದೆ ಪ್ರಭು? ಸೂರ್ಯಾಸ್ತವಾಗದ ಈ ಪೂರ್ತಿ ಜಗತ್ತು ಭ್ರಮೆಯಲ್ಲಿದೆ. ವಿಧಿಯ ಚಕ್ರ ಖಂಡಿಸಲ್ಪಡುತ್ತಿದೆ ಪ್ರಭು. ಒಮ್ಮೆ ಈಗಲೂ ಸೂರ್ಯಾಸ್ತವಾಗದಿದ್ದರೆ ಅನರ್ಥವೇ ಆಗುತ್ತದೆ ಪ್ರಭು. ಏನಾದರೂ ಮಾಡಿರಿ ಪ್ರಭು, ಏನಾದರೂ ಮಾಡಿರಿ. ದೇವರ್ಷಿ, ನೀವು ಸತ್ಯ ಹೇಳುತ್ತಿದ್ದೀರಿ. ಕಂಸನು ತನ್ನ ಕಾಲದಂಡ ಸುರಕ್ಷಿತವಾಗಿಸಿದ್ದಾನೆ. ಏಕೆಂದರೆ ಪೌಂಡ್ರಿಕನಿಗೆ ಈಗಲೂ ತನ್ನ ಅಹಂಕಾರದಿಂದ ಹೊರಗೆ ಬರುವುದಕ್ಕೆ ಆಗುತ್ತಿಲ್ಲ. ಮೊದಲವನಿಗೆ ನನ್ನ ಭಕ್ತಿಯ ಅಹಂಕಾರವಿತ್ತು, ಈಗವನಿಗೆ ನನ್ನ ಶಕ್ತಿಯನ್ನು ಹೊಂದಿರುವ ಅಹಂಕಾರವಿದೆ. ಮತ್ತು ಎಲ್ಲಿ ಅಹಂಕಾರವಿದೆಯೋ ಅಲ್ಲಿ ವಿಜಯ ಎಂದಿಗೂ ಪ್ರಾಪ್ತವಾಗುವುದಿಲ್ಲ ದೇವರ್ಷಿ. ಅದಕ್ಕಾಗಿ ನಾನು ಇನ್ನು ಬಹುಸಮಯ ಸೂರ್ಯಾಸ್ತವನ್ನು ತಡೆಯಲಾರೆನು. ನಾರಾಯಣ ನಾರಾಯಣ. ಆದರೆ ಪ್ರಭು, ಈಗ ಸೂರ್ಯಾಸ್ತವಾದರೆ ಆ ನಿಮ್ಮ ಭಕ್ತ ಪೌಂಡ್ರಿಕನ ಗತಿಯೇನು? ದೇವರ್ಷಿ, ಪೌಂಡ್ರಿಕನಿಗೆ ಅವನ ಭಕ್ತಿಯ ಪ್ರತಿಫಲ ದೊರೆತಾಗಿದೆ. ಈಗ ಅವನ ನಾರಾಯಣನಾಗುವ ಇಚ್ಛೆ ಪೂರ್ಣಗೊಂಡಾಯಿತು. ಈಗವನು ದೇವರು, ಅಸುರ ಮತ್ತು ಮನುಷ್ಯ ರೂಪದಲ್ಲಿ ಯಾವ ಕರ್ಮ ಮಾಡಿದ್ದಾನೋ ಆ ಕರ್ಮಕ್ಕೆ ಶಿಕ್ಷೆಯನ್ನವನು ಅವಶ್ಯ ಅನುಭವಿಸಲೇಬೇಕು. ಅಲ್ಲೋಡಿ ಭಗವಂತ, ಸೂರ್ಯ ಮುಳುಗ್ತಿದ್ದಾರೆ, ಸೂರ್ಯ ಮುಳುಗ್ತಿದ್ದಾರೆ. ಭಗವಂತ ಸೂರ್ಯ ಮುಳುಗ್ತಿದ್ದಾನೆ, ಸೂರ್ಯ ಮುಳುಗ್ತಿದ್ದಾನೆ. ಭಗವಂತ ಸೂರ್ಯ ಮುಳುಗ್ತಿದ್ದಾರೆ. ಇಲಿ ಪುನಃ ಇಲಿ ಆಯ್ತಲ್ಲ. ಭಗವಂತ ಪೌಂಡ್ರಿಕ ಆದೆಯಲ್ಲ, ಭಕ್ತ ಪೌಂಡ್ರಿಕ. ಇನ್ನಂತೂ ನೀನು ಪೌಂಡ್ರಿಕನೂ ಆಗಿರಲಾರೆ. ನಿನಗೆಷ್ಟು ದುಸ್ಸಾಹಸ ಹೀಗೆ ನನ್ನ ಸಿಂಹಾಸನದಲ್ಲಿ ಕೂರಲು. ದೊಡ್ಡ ಭಗವಂತನಂತೆ ಓಡಾಡಿದೆ. ಎಲ್ಲಿ ಹೋಯಿತು ನಿನ್ನ ದೈವಿಕ ಶಕ್ತಿಗಳು? ಹೇಳಿದ್ದೆ ನಿನಗೆ, ನೀನು ಸಾಧಾರಣ ಮನುಷ್ಯನು, ಶಕ್ತಿಹೀನನಾಗುತ್ತೀಯೇ. ಈಗ ನಿನ್ನ ಗತಿ ಏನು? ಮಹಾರಾಜ, ನಾನು ಇಲ್ಲಿ. ಮೂರ್ಖ, ನೀನು ನಿನ್ನ ಜೀವನದ ಅತ್ಯಂತ ದೊಡ್ಡ ಅವಕಾಶ ಕಳೆದುಕೊಂಡೆ. ನೀನು ಕೇವಲ ಆ ಚಿಕ್ಕ ಕೃಷ್ಣನನ್ನು ಸಾಯಿಸಬೇಕಿತ್ತು ಮತ್ತು ನೀನು ನನ್ನ ಹಿಂದೆ ಬೆಂಬಿಡದೆ ಕಾಡಿದೆ. ಆದರೆ ಮಹಾರಾಜ, ನನ್ಗಂತೂ ಏನೂ ಜ್ಞಾಪಕನೇ ಇಲ್ಲ. ಓ, ನಿನಗೆ ನೆನಪು ಹೇಗೆ ಮಾಡಿಸಬೇಕು ನನಗೆ ಗೊತ್ತಿದೆ. ಭದ್ರಾಕ್ಷ, ನನ್ನ ಜೀವನದ ಪ್ರಾಯಶ್ಚಿತ್ತ ಮಾಡಿದ್ದಾಯ್ತು. ನಾನು ಇವನ ಆತಿಥ್ಯ ಸತ್ಕಾರದಲ್ಲಿ ಏನೂ ಕಡಿಮೆಯಾಗುವಂತಿಲ್ಲ. ನನ್ನ ಯಾವ ಕೈಯಿಂದ ಪೌಂಡ್ರಿಕ ನಿಮ್ಗೆ ಹೇಗ್ ಶಿಕ್ಷೆ ಕೊಡ್ಸಿದ್ನೋ ಅದೇ ಕೈಯಿಂದ ಒಂದೊಂದಾಗಿ ಇವನಿಗೆ ಹೃದಯದಿಂದ ಸತ್ಕಾರ ಮಾಡ್ತೀನಿ. ಅದಾದ್ಮೇಲೆ ರಕ್ತದಲ್ಲೇ ತಿಲಕ ಇಡ್ತೀನಿ. ಇವತ್ತಾನು ನನ್ನ ಕಣ್ಣಿಂದ ನೋಡಿದ್ದಾಯ್ತು. ಯಾರಿಗೆ ತಮ್ಮ ಭಕ್ತಿಯಲ್ಲಿ ಶ್ರದ್ಧೆ ಇರೋದಿಲ್ವೋ ಅವರಿಗೆ ಪ್ರಭುವಿನ ದರ್ಶನ ಸಿಗೋದಿಲ್ಲ. ಪ್ರಭು ಶಿಲೆಯಾಗಿ ಹೋದ ಮೇಲೂ ನಾನು ನಿಮ್ಮ ದರ್ಶನ ಪಡೆದೆ. ನನ್ನ ಶ್ರದ್ಧೆಯ ಫಲ ನನಗೆ ಪ್ರಾಪ್ತವಾಗಿದೆ. ಋಷಿವರ್ಯ, ನಿಮ್ಮ ಈ ನಿಷ್ಫಲ ಮತ್ತು ನಿಷ್ಕಾಮ ಭಕ್ತಿಯಿಂದ ನಾನು ನಿಮ್ಮಲ್ಲಿ ಬಹಳ ಪ್ರಸನ್ನನಾಗಿದ್ದೀನಿ. ಹೇಳಿ ಋಷಿವರ್ಯ, ನಾನು ನಿಮ್ಗೋಸ್ಕರ ಏನ್ ಮಾಡಬೇಕು? ಪ್ರಭು, ನಿಮ್ಮ ದರ್ಶನ ಆಗಿರಲೇ ಇಲ್ಲ. ಅದಕ್ಕೆ ನನಗೆ ಅನ್ನಿಸಿತ್ತು ನನ್ನ ಜೀವನವೇ ವ್ಯರ್ಥ ಆಗೋಯ್ತಂತ. ಆದರೆ ಈಗ ನನಗೆ ಯಾವ ಇಚ್ಛೆನೂ ಉಳಿದಿಲ್ಲ. ಅಲ್ಲದೆ ಈಗ ನನಗೆ ನನ್ನ ಜೀವನದ ಮೋಹನೂ ಇಲ್ಲ. ಋಷಿವರ್ಯ, ಮನುಷ್ಯನಿಗೆ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾಕಂದ್ರೆ ಮೋಕ್ಷ ಮತ್ತೆ ಪಾರಮಾರ್ಥದ ಆಧಾರನೇ ನಮ್ಮ
ಜೀವನವಾಗಿದೆ. ಅದಕ್ಕೆ ಈಗ ನೀವು ಬಯಸೋದಾದ್ರೆ ನಾನು ನಿಮ್ಗೆ ಈ ಅಶಾಂತ ಜೀವನದಿಂದ